ದೆಹಲಿಯ ಎಲ್ಎನ್ಜೆಪಿ ಆಸ್ಪತ್ರೆಗೆ ಪ್ರಧಾನಿ ಮೋದಿ ಭೇಟಿ, ಗಾಯಾಳುಗಳ ಆರೋಗ್ಯವನ್ನ ಮೋದಿ ಅವರು ವಿಚಾರಿಸಿದ್ದಾರೆ. ಆತ್ಮಹತ್ಯೆ ದಾಳಿಯಲ್ಲಿ ಒಟ್ಟು 20 ಮಂದಿ ಗಾಯಗೊಂಡಿದ್ದಾರೆ. ಅವರಷ್ಟೂ ಜನ ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿದ್ದಾರೆ. 15 ನಿಮಿಷಗಳ ಕಾಲ ಮೋದಿ ಅವರೆಲ್ಲರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಭರವಸೆಯ ಮಾತನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಕೆಲ ಗಂಟೆಗಳ ಹಿಂದಷ್ಟೇ ಈ ಭೇಟಿಯಾಗಿತ್ತು. ಕೆಲ ಹೊತ್ತುಗಳ ಹಿಂದೆ ಪ್ರಧಾನಿ ಭೇಟಿ ನಂತರದಲ್ಲಿ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಭಾವಚಿತ್ರಗಳನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇದು ದೆಹಲಿಯ ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿ ಮೋದಿಯವರು ಗಾಯಾಳುಗಳನ್ನ ಭೇಟಿ ಮಾಡಿದಂತಹ ಸಂದರ್ಭ. ಒಟ್ಟು 20 ಮಂದಿ ಗಾಯಗೊಂಡಿರ್ತಕ್ಕಂತಹ ಮಂದಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಮೋದಿ. ಅವರೆಲ್ಲರೂ ಕೂಡ ಈಗ ಚೇತರಿಕೆಯ ಹಂತದಲ್ಲಿದ್ದಾರೆ. ಬಟ್ ಆದರೂ ಅವರಿಗೆಲ್ಲ ಸ್ವಲ್ಪ ಗಂಭೀರ ಪ್ರಮಾಣದಂತಹ ಗಾಯಗಳೇ ಆಗಿದೆ. ಅದರಲ್ಲಿ ಕೆಲವರು ಸ್ವಲ್ಪ ಕ್ರಿಟಿಕಲ್ ಆಗಿರೋದ್ರಿಂದಾಗಿ ಅವರ ICUನಲ್ಲಿ ಇಟ್ಟು ಟ್ರೀಟ್ಮೆಂಟನ್ನು ಮುಂದುವರಿಸಲಾಗಿದೆ. ಅವರ ಆರೋಗ್ಯ ಪರಿಸ್ಥಿತಿ ಏನು ಅನ್ನೋದರ ಕುರಿತಾಗಿಯೂ ಕೂಡ ವೈದ್ಯರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಖುದ್ದು ಅವರ ಮುಂದೆ ಹೋಗಿ ಅವರಿಗೆ ಸಾಂತ್ವನ ಹೇಳ್ತಾ ಇರೋದು ಮತ್ತು ಧೈರ್ಯದ ಮಾತುಗಳನ್ನು ಆಡ್ತಾ ಇರೋದನ್ನ ನೀವು ಗಮನಿಸಬಹುದಾಗಿದೆ. ಸೊ ಅವ್ರು ಆ್ಯಕ್ಚುಲಿ ಇರಲಿಲ್ಲ ದೇಶದಲ್ಲಿ, ಅವರು ವಿದೇಶದಲ್ಲಿದ್ದರು. ಅದೆಲ್ಲವನ್ನು ಮುಗಿಸ್ಕೊಂಡು ವಾಪಸ್ ಬಂದ ನಂತರ ಅವರ ಮೊದಲ ಆದ್ಯತೆ ಇದಾಗಿತ್ತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶ ಪ್ರವಾಸದ ಬಳಿಕ ಅವರು ಮೊದಲ ಭೇಟಿ ಗಾಯಾಳುಗಳನ್ನು ಅವರ ಆರೋಗ್ಯವನ್ನು ವಿಚಾರಿಸೋದಾಗಿತ್ತು. ಸೊ ಈ ಭೇಟಿಯ ಸಂದರ್ಭದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಪ್ರತಿಯೊಬ್ಬರನ್ನೂ ಕೂಡ ಮಾತನಾಡಿಸಿದ್ದಾರೆ. ಅವರಿಗೆ ಮೋದಿಯಿಂದ ಸಿಕ್ಕಂತಹ ಸಾಂತ್ವನ, ಆಶ್ವಾಸನೆ ಏನಾಗಿತ್ತು? ದಿವ್ಯಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ ಪ್ರವಾಸವನ್ನು ಕೈಗೊಂಡಿದ್ರು. ಆ ಭೂತಾನ್ ಪ್ರವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿತ್ತು. ಈ ಒಂದು ಪ್ರವಾಸವನ್ನು ಮುಗಿಸ್ಕೊಂಡು ಈಗ ಭಾರತಕ್ಕೆ ಬಂದ ಬಳಿಕ ಮೊದಲಿಗೆ ಈ ಒಂದು ಬ್ಲಾಸ್ಟ್ನಲ್ಲಿ ಗಾಯಗೊಂಡಿರುವಂಥ ಗಾಯಾಳುಗಳನ್ನು ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದಾರೆ. ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಮುಖ್ಯವಾಗಿ ಗಾಯಾಳುಗಳನ್ನು ಪ್ರತಿಯೊಬ್ಬರನ್ನು ಕೂಡ ಇಂಡಿವಿಜುವಲ್ ಆಗಿ ಹೋಗಿ ಭೇಟಿ ಮಾಡಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತು ಅವರಿಗೆ ಯಾವ ರೀತಿಯಾದಂಥ ಪೆಟ್ಟಾಗಿದೆ, ಹಾನಿಯಾಗಿದೆ, ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ, ಯಾವ ಭಾಗದಲ್ಲಿ ಹೆಚ್ಚು ಸಮಸ್ಯೆಗಳಾಗಿದ್ದಾವೆ ಅದೆಲ್ಲವನ್ನು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಈವರೆಗೂ ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ಕೊಡಲಾಗಿದೆ, ಮತ್ತು ಟ್ರೀಟ್ಮೆಂಟ್ನ ಬಳಿಕ ಅವರ ಪರಿಸ್ಥಿತಿ ಹೇಗಿದೆ, ಸುಧಾರಿಸಿದೆಯಾ ಅಥವಾ ಹೆಚ್ಚಿನ ಚಿಕಿತ್ಸೆಯ ಅಗತ್ಯ ಇದೆಯಾ, ಇದೆಲ್ಲವನ್ನು ಕೂಡ ಕೇಳಿದ್ದಾರೆ. ಇದೆಲ್ಲವೂ ಆದ ಬಳಿಕ ಅವರ ಜೊತೆಗೆ ಸರ್ಕಾರ ಮತ್ತು ದೇಶದ ಜನರು ನಿಮ್ಮ ಜೊತೆಗಿದ್ದಾರೆ ಅನ್ನುವಂತಹ ಸಾಂತ್ವನದ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಪ್ರತಿಯೊಬ್ಬರನ್ನು ಭೇಟಿಯಾಗಿದ್ದಾರೆ. ಸರಿಸುಮಾರು 15ರಿಂದ 20 ನಿಮಿಷಗಳ ಕಾಲ ಎಲ್ಲ ರೋಗಿಗಳನ್ನು ಭೇಟಿಯಾಗಿ ಅಲ್ಲಿಂದ ಈಗ ನಿರ್ಗಮಿಸಿರುವಂಥದ್ದು. ಈಗ ಸಂಜೆ 5:30ಕ್ಕೆ ಅವರು ಭದ್ರತಾ ಸಂಪುಟ ಸಭೆಯ ನೇತೃತ್ವವನ್ನು ಕೂಡ ವಹಿಸಿಕೊಳ್ತಾರೆ. ಇಲ್ಲಿ ಮುಂದಿನ ಹಂತಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯುತ್ತೆ. ಸೊ ರೋಗಿಗಳನ್ನು ಭೇಟಿಯಾಗೋ ಮೂಲಕ ಒಂದು ರೀತಿ ಧೈರ್ಯ ತುಂಬುವಂಥ ಕೆಲಸವನ್ನು ಈಗ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅಮಿತ್ ಶಾ ಅವರು ಕೂಡ ಈ ಹಿಂದೆ ಭೇಟಿಯಾಗಿದ್ದರು. ಇದರ ಬೆನ್ನಲ್ಲೀಗ ನರೇಂದ್ರ ಮೋದಿ ಅವರು ಭೇಟಿಯಾಗೋ ಮೂಲಕ ಇಡೀ ದೇಶ ನಿಮ್ಮ ಜೊತೆಗಿದೆ ಅನ್ನುವಂತಹ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಈಗ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ದಿವ್ಯಾ, ಓಕೆ, ಇದೇ ಹೊತ್ತಲ್ಲಿ ಮೃತಪಟ್ಟವರ ಪರಿಸ್ಥಿತಿ, ಅವರ ಕುಟುಂಬಸ್ಥರ ಪರಿಸ್ಥಿತಿ ಏನು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದರೆ 12 ಮಂದಿ ಕೂಡ ಅವರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು. ಅವ್ರನ್ನ ಕಳ್ಕೊಂಡಿರ್ತಕ್ಕಂತಹ ಕುಟುಂಬಗಳ ಪಾಡು, ಅವರನ್ನೇನಾದರೂ ಕರೆಸ್ಕೊಂಡು ಅವ್ರ ಜೊತೆಗೆ ಮಾತನಾಡೋದು, ಅವರಿಗೆ ಧೈರ್ಯ ತುಂಬುವಂತಹ ಕೆಲಸ, ಈ ಪ್ರಯತ್ನದ ಭಾಗವಾಗಿ ಏನಾದರೂ ಚಟುವಟಿಕೆಗಳಾಗ್ತಾ ಇದೆಯಾ ಶಬ್ಬೀರ್? ದಿವ್ಯಾ, ಈಗ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಮೃತರ ಕುಟುಂಬಸ್ಥರನ್ನು ಇನ್ನೂ ಕೂಡ ಭೇಟಿಯಾಗಿಲ್ಲ. ಕೇವಲ ಗಾಯಾಳುಗಳನ್ನು ಭೇಟಿಯಾಗಿ ಮಾತುಕತೆಯನ್ನು ಕೂಡ ಮಾತ್ರ ನಡೆಸಿರುವಂಥದ್ದು. ಇವತ್ತು ಒಟ್ಟು 12 ಮಂದಿ ಮೃತರಲ್ಲಿ 8 ಮೃತದೇಹಗಳ ಪೋಸ್ಟ್ ಮಾರ್ಟಮ್ ಆಗಿರುವಂಥದ್ದು ಮತ್ತು ಅವರ ಗುರುತನ್ನು ಕೂಡ ಪತ್ತೆ ಹಚ್ಚಲಾಗಿರುವಂಥದ್ದು ಮತ್ತು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಸೊ ಈಗ ಬಹುತೇಕ ಕುಟುಂಬಸ್ಥರು ಈ ಅಂತಿಮ ವಿಧಿವಿಧಾನಗಳಲ್ಲಿ, ಅಂತ್ಯಕ್ರಿಯೆಗಳಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಅವ್ರನ್ನ ಯಾರನ್ನೂ ಕೂಡ ಭೇಟಿಯಾಗಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಭೇಟಿಯಾಗುವಂಥ ಸಾಧ್ಯತೆಗಳಿದಾವೆ. ಇವತ್ತಿನ ಭೇಟಿಯಲ್ಲಿ ಕೇವಲ ಗಾಯಾಳುಗಳನ್ನು ಮಾತ್ರ ಭೇಟಿಯಾಗಿ ಅವ್ರಿಗಾಗಿರುವಂತಹ ಹಾನಿಯನ್ನ ಮತ್ತೆ ಅವರಿಗೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ವೈದ್ಯಕೀಯ ನೆರವುಗಳು ಬೇಕು ಅನ್ನುವಂಥದ್ರ ಬಗ್ಗೆ ವೈದ್ಯರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತೆ ಯಾವುದೇ ರೀತಿಯಾಗಿ ಟ್ರೀಟ್ಮೆಂಟ್ನಲ್ಲಿ ಹೆಚ್ಚು ಕಡಿಮೆ ಕೂಡ ಆಗಬಾರ್ದು, ಸಂಪೂರ್ಣವಾಗಿ ಅವರನ್ನು ಗುಣಮುಖ ಮಾಡಿ ಅದಾದ ಬಳಿಕ ಡಿಸ್ಚಾರ್ಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ದಿವ್ಯಾ, ಶಬ್ಬೀರ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಎನ್ಜೆಪಿ ಆಸ್ಪತ್ರೆಗೆ ಭೇಟಿ ಕೊಟ್ಟು 15 ನಿಮಿಷಗಳ ಕಾಲ ಪ್ರತಿಯೊಬ್ಬ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಒಟ್ಟು 20ಕ್ಕೂ ಹೆಚ್ಚು ಮಂದಿ ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ.